ಧಾರ್ಮಿಕ ಸ್ಥಳದಲ್ಲಿ ಸೇರುವ ಜನ ಭಕ್ತರು ಸೇರ್ಬಿಡ್ತಾರೆ. ಭಾಳ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ಬಿಡ್ತಾರೆ. ಅಂಥ ಸ್ಥಳಗಳಲ್ಲಿ ನಡೀತದೆ, ಕಾಲು ತುಳಿತ ಆಗುತ್ತೆ. ಕ್ರೀಡೆ ಅಥವಾ ಇನ್ಯಾವುದೇ ಸಂಭ್ರಮಾಚರಣೆ ಅಥವಾ ಶೋಕಾಚರಣೆ ಸಂದರ್ಭದಲ್ಲಿ ಮತ್ತು ಭಯದಿಂದ ಓಡೋಗ್ತಾರಲ್ಲ, ಕಾಲೇಶ್ವರ ಮಧ್ಯಪ್ರದೇಶ 36 ಸಾವು, ಬಿಜೆಪಿ ಅಧಿಕಾರದಲ್ಲಿತ್ತು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿಗಳು. ಹತ್ರಾಸ್ ಉತ್ತರ ಪ್ರದೇಶ ಸುಮಾರು 121 ಸಾವುಗಳಾಯ್ತವೆ ಕಾಲು ತುಳಿತದಿಂದ. ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ್, ಬಿಜೆಪಿಯವರು. ಇತ್ತೀಚೆಗೆ ಜನವರಿನಲ್ಲಿ ಜನವರಿನಲ್ಲಿ 29/1/2025 ಪ್ರಯಾಗರಾಜ್ ಉತ್ತರ ಪ್ರದೇಶ ಸುಮಾರು 39 ಜನ ಸಾಯ್ತಾರೆ. ಆಗ ಬಿಜೆಪಿ ಅಧಿಕಾರದಲ್ಲಿತ್ತು. ಈಗ ಜನವರಿನಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿದ್ದರು. ದೆಹಲಿ ರೈಲ್ವೆ ಸ್ಟೇಷನ್ 15/2/2025 18 ಸಾವಾಯ್ತವೆ. ಬಿಜೆಪಿ ಅಧಿಕಾರದಲ್ಲಿ ಇರ್ತವೆ. ರೇಖಾ ಗುಪ್ತಾ ಅನ್ನೋರು ಶ್ರೀಮತಿ ರೇಖಾ ಗುಪ್ತಾ ಅವರು ಚೀಫ್ ಮಿನಿಸ್ಟರು. 3/5/2025 ಲಾಯ್ರಿ ದೇವಿ ದೇವಸ್ಥಾನ ಗೋವಾ 6 ಜನ ಸತ್ತೋಗ್ತಾರೆ ಕಾಲು ತುಳಿತದಲ್ಲಿ. ಬಿಜೆಪಿ ಅಧಿಕಾರದಲ್ಲಿತ್ತು. ಪ್ರಮೋದ್ ಸಾವಂತ್ ಅವರು ಗೋವಾದ ಮುಖ್ಯಮಂತ್ರಿ. 9/6/2025 ಮುಂಬೈ ರೈಲ್ವೆ ಸ್ಟೇಷನ್ 4 ಸಾವು. ಬಿಜೆಪಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು. 27/7/2025 ಹರಿದ್ವಾರ್ ಉತ್ತರಾಖಂಡ್ 6 ಸಾವು. ಬಿಜೆಪಿ ಪುಷ್ಕರ್ ಸಿಂಗ್ ಧಾಮಿ ಮುಖ್ಯಮಂತ್ರಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಗುಜರಾತ್ನಲ್ಲಿ 2022 ಮತ್ತು 25ರಲ್ಲಿ 2022 ಮತ್ತು 2025 ಸೇತುವೆಗಳು ಕುಸಿದು ಬಿದ್ದೋಗ್ಬಿಡ್ತವೆ. ಜನ ಭಯದಿಂದ ಓಡ್ತಾರೆ. ಆಗ 100 ಜನ ಸತ್ತೋಗ್ತಾರೆ. ಇದು ಭಾರತದಲ್ಲಿ ಆಗಿರ್ತಕ್ಕಂಥದ್ದನ್ನು ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ಇದು ಬರೀ ಭಾರತಕ್ಕೆ ಸೀಮಿತ ಅಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಲು ತುಳಿತ ಆಗಿದ್ದಾವೆ, ಜನರು ಸತ್ತಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಲು ತುಳಿತ ಆಗಿದ್ದಾವೆ, ಜನರು ಸತ್ತಿದ್ದಾರೆ. 1989ರಲ್ಲಿ ಇಂಗ್ಲೆಂಡ್ನ ಶೆಫೀಲ್ಡ್ 97 ಜನ ಮರಣ ಹೊಂದಿದರು. ಆಮೇಲೆ ಅಮೆರಿಕ 2013ರಲ್ಲಿ 3 ಜನ ಮರಣ ಹೊಂದುತ್ತಾರೆ ಕಾಲು ತುಳಿತದಿಂದ. 2022ರಲ್ಲಿ ಇಂಡೋನೇಷ್ಯಾದ ಫುಟ್ಬಾಲ್ ಸ್ಟೇಡಿಯಂನಲ್ಲಿ 174 ಜನ ಮರಣ ಹೊಂದುತ್ತಾರೆ. ಅಶೋಕ್ 170 ಇಂಡೋನೇಷ್ಯಾ ಮಾತಾಡಬೇಡ ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ನಿಮ್ಮ ವಿವಿಧ ಸ್ನೇಹ ಇದೆಯಲ್ಲ, ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ.
ಅವ್ರಿಗಿಂತ ಜಾಸ್ತಿ ನೀವು ಸ್ನೇಹಿತರು ಅದು ಸರಿ, ನನಗೆ ಒಳ್ಳೆ ಸ್ನೇಹಿತ ನೀನು ಅಂತರದ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ಅಸೆಂಬ್ಲಿನಲ್ಲಿರುವಾಗ ಒಂಥರ ಇರ್ತೀಯ, ಹೊರಗಡೆ ಇದ್ದಾಗ ಒಂಥರ ಇರ್ತೀಯ. ಅದೇ ಬಂದಿರೋ ತಾಪತ್ರಯ ನನಗೆ. ಅವಾಗ ಕೂಡ ಹಂಗೆ ಹೇಳಿದ್ರು ಚೇರ್ ಮಹಿಮೆ ಅಂತ. ಅಲ್ಲಿ ಕೂತ್ಕೊಂಡಾಗ ಅವ್ರ ಹೆಂಗೆ ಆಡ್ತಾರೆ, ಆಚೆ ಬಂದಾಗ ಬೇರೆ ತರ ಮಾತಾಡ್ತಾರೆ. ಇಲ್ಲಿ ಕೂತ್ಕೊಂಡಾಗ ನಾವು ಹಂಗೆ, ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ. ಮಹಿಮೆ ಒಳಗೊಂದು ಹೊರಗೊಂದು ಮಹಿಮೆ ಅನ್ನೋದಕ್ಕಿಂತ ಜವಾಬ್ದಾರಿ. ಕರೆಕ್ಟ್. ಜವಾಬ್ದಾರಿ. ಕೂತ್ಕೋ ಸುನಿಲ್, ಕೇಳಪ್ಪ ಮರಯ್ಯ. ಇವೆಲ್ಲ ನಿಮ್ಗೆ ಹೇಳಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ. ನೀವು ಒಳಗೊಂದು ಹೊರಗೊಂದು ಸ್ನೇಹ ಇದೆ ಅಂದ್ರಲ್ಲ, ಸ್ವಲ್ಪ ವಿವರಣೆ ಕೊಡಿ ಅಂತ ಕಷ್ಟ. ಒಳಗೊಂದು ಸ್ನೇಹ ಹೊರಗೊಂದು ಸ್ನೇಹ ಒಬ್ಬನೇ ಸಿಕ್ಕು ಹೇಳ್ತೀನಿ.